ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಡಾಕ್ಟರ್ ಉಲ್ಟಾ ಹೊಡಿತಿದ್ದಾರೆ. ಡಾಕ್ಟರ್ ಏನೋ ಉಲ್ಟಾ ಹೊಡೆದಿರೋ ಡಾಕ್ಟರ್ಗೆ ಕೈ ಮಾಡಿಬಿಟ್ಲ ಚಾರು. ಓ ಮೈ ಗಾಡ್, ಏನಾಗ್ತದೆ? ಒದ್ದು ಬಾಯ್ ಬಿಡಿಸಿದ್ಲ ಸತ್ಯವನ ಡಾಕ್ಟರಿಂದ ವೈಶ್ವಾಕ. ಹಾಗೆ ನಡುಕ ಶುರುವಾಯ್ತಾ ವೈಶ್ವಾಕಕ್ಕೆ. ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಶ್ವಾಕ ಅಂದ್ಕೊಂಡು ಹೇಗಾದರೂ ಮಾಡಿ ಚಾರುನ ಈ ಒಂದು ವಿಷಯ ಇಟ್ಕೊಂಡು ಮನೆಯಿಂದ ಒತ್ತು ಕಳಿಸ್ಬಹುದು ಅಂತ. ಅದಕ್ಕೋಸ್ಕರನೇ ಅವಳು ಒಂದು ಮೆಗಾ ಡ್ರಾಮಾನೇ ಮಾಡಿಬಿಟ್ಲು. ಇಷ್ಟು ದಿನ ಮಗು ಇಲ್ಲದೆ ಇದ್ರೂ ಕೂಡ ಮಗು ಇದೆ ಅಂತ ಮನೆಯವ್ರನ್ನ ನಂಬಿಸಿದ್ಲು. ಯಾವಾಗ ಚಾರು ಮನೆಯವ್ರ ಮುಂದೆ ಸತ್ಯ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ಲು, ಒಂದು ದೊಡ್ಡ ಮೆಗಾ ಪ್ಲ್ಯಾನನ್ನು ಮಾಡಿದ್ದೆ. ಆ ಪ್ಲ್ಯಾನ್ ಪ್ರಕಾರ ಚಾರುನೇ ಅವಳ ಮಗುನ ಕೊಂದದ್ದಾಗಿ ಎಲ್ಲರ ಮುಂದೆ ಕೂಡ ಸೀನ್ ಕ್ರಿಯೇಟ್ ಮಾಡಿದ್ಲು. ಮನೆಯವ್ರು ಎಲ್ಲರೂ ಕೂಡ ಒಂದು ಕ್ಷಣ ವೈಶ್ವಾಕ ಮಾತನ್ನ ನಂಬಿಟ್ರು. ಬಿಕಾಸ್ ಹಾಸ್ಪಿಟಲಲ್ಲೂ ಕೂಡ ಡಾಕ್ಟರ್ ಅದೇ ಹೇಳಿದ್ರು. ಹಾಗಾಗಿ ಕೋದಂಡ ಮನೆಯವರು ಎಲ್ಲರೂ ಕೂಡ ನಂಬಿದ್ರು. ಈ ಕಡೆ ಕೋದಂಡ ಅಂತೂ ಚಾರು ಮೇಲೆ ಮುಗ್ಗ ತರಾಟೆಗೆ ತಗೊಂಡ್ರು. ಏನು ನಿನ್ನಂದಾನ ಇವತ್ತು ನನ್ನ ಮಗು ತೀರು ಹೋಯ್ತು, ನನ್ನ ಹೆಂಡತಿನ ಸಾಯಿಸಿದೆ, ಆದರೆ ಅವತ್ತು ನಾನು ಏನೂ ಗೊತ್ತಿಲ್ಲ ಆಯಿತು ಅಂತ ಅಂದ್ಕೊಂಡೆ, ಆದರೆ ಇವಾಗ ಮತ್ತೆ ನನ್ನ ಮಗುನ ಕೊಂದಿದ್ಬಿಟ್ಟೆ ಪಾಪಿ ಅಂತ ಹೇಳ್ತಿದ್ರ. ಅಣ್ಣ ದಯವಿಟ್ಟು ಆ ರೀತಿ ಮಾತಾಡಬೇಡ. ಅವರು ಕ್ಷಮಿಸೋಕ್ಕಾಗ್ದಿರೋ ತಪ್ಪನ್ನ ಮಾಡಿರ್ಬೋದು ಚಾರು ಮೇಡಮ್, ಆದರೆ ಬೇಕು ಅಂತ ಮಾಡಿದ್ದಿಲ್ಲ ಅಲ್ವಾ ಅಂತ ಹೇಳಿ ಚಾರು ಪರ ಬ್ಯಾಟಿಂಗ್ನ ಶುರು ಮಾಡ್ಕೋತಾನೆ. ತದನಂತರ ಹಾಗಿದ್ದರೆ ಅದಕ್ಕೆಗೆ ಅವಳು ಟ್ಯಾಬ್ಲೆಟ್ಸ್ ಕೊಡ್ತಿದ್ರ ಅಂತಿದ್ದಾಗೆ ಏನು ಜಾರ್ ಬಿದ್ದಿದ್ರಿಂದ ನನ್ನ ಮಗು ಸತ್ತೋಯ್ತು ಅಂತ ಹೇಳ್ತಿದ್ದೆ ನಾನು. ಅವಳು ಟ್ಯಾಬ್ಲೆಟ್ ಕೊಟ್ಟಿದ್ರಿಂದಾನೇ ನನ್ನ ಮಗು ತೀರಿ ಹೋಗಿದ್ದು, ಯಾಕಂದರೆ ಅದು ಪ್ರೆಗ್ನೆಂಟ್ ಲೇಡೀಸ್ಗೆ ಕೊಡೋ ಟ್ಯಾಬ್ಲೆಟೇ ಅಲ್ಲ ಅಂತಾರೆ. ಇದರಿಂದ ಇನ್ನೂ ಕೂಡ ದೊಡ್ಡ ಶಾಕ್ ಆಗುತ್ತೆ. ಈ ಕಡೆ ಚಾರು ಅಂತೂ ವಾವ್ ಸೂಪರ್ ಬಗ್ಗೆ ಒಳ್ಳೆ ಡ್ರಾಮಾ ಮಾಡ್ತಿದ್ಯಾ ವೈಶಾಖ ಅಕ್ಕ ನೀನು. ಏನು ನಿನಗೆ ಹೇಳಿದ ತಕ್ಷಣಕ್ಕೆ ನಾನು ನಂಬ್ಕೊಂಬಿಡ್ತೀನಿ ಅನ್ಕೋತಿದ್ಯಾ ಅಂದಾಗ, ಈ ಪಾಪಿ ನನ್ನ ಮಗುನ ಕೊಂದ್ಬಿಟ್ಟಿಯಲ್ಲ, ನನ್ನ ಹೊಟ್ಟಿಲಿ ನನ್ನ ಮಗು ಇತ್ತು, ಎಷ್ಟು ಆಸೆ ಕನ್ಸುಗಳನ್ನ ಹೊತ್ತಿಟ್ಕೊಂಡಿದ್ದೆ ನಾನು ಅಂತ ನನ್ನ ಮಗುನ ಕೊಂದುಬಿಟ್ಟಿಯಲ್ಲೇ ಅಂತ ವೈಶ್ವಾಕ ದೊಡ್ಡ ಮಲೋ ಡ್ರಾಮಾನ ಮಾಡ್ತಾ ಇದ್ರೆ, ಈ ಕಡೆ ಚಾರು ಯಾವುದಕ್ಕೂ ಹಿಗ್ಗದೆ ಕುಗ್ಗದೆ ಇಲ್ಲಿ ವೈಶ್ವಾಕನೇ ಬಗ್ಸೋಕೆ ನಿಂತ್ಕೋತಾಳೆ. ಏನು ನೀನು ನಾಟಕ ಮಾಡಿದ ಮಾತ್ರಕ್ಕೆ ನಾನು ನಂಬಿಡ್ತೀನ? ನಿನ್ನ ಹೊಟ್ಟೆಲ್ ಮೊದಲೇ ಮಗು ಇಲ್ಲ ಅಂದಮೇಲೆ ಕೊಲ್ಲೋದಿಲ್ಲಿಂದ ಬಂತು. ಹೇಗೋ ಮಗು ಇಲ್ಲ ಅಂತ ಹೇಳಿ ಸಾಯಿಸ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ನನ್ನ ತನ್ನ ಮೇಲೆ ಕಟ್ತಾ ಇದೆಯಾ ನೀನು? ಆ ರೀತಿ ಮಾಡಿದ ತಕ್ಷಣ ನನಗೆಲ್ಲ ಬೊಬ್ಕೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಂತಾನ? ನೀನು ಪ್ರೆಗ್ನೆಂಟ್ ಆಗಿದ್ರೆ ತಾನೇ ನಿನ್ನ ಮಗುನ ನಾನು ಕೊಲ್ಲೋದು ಸಾಯಿಸೋದು ಅಂತ ಹೇಳ್ತಿದ್ದಾರೆ. ನೋಡಿ ಬಾವಾ, ನೀವು ಏನು ಹೇಳ್ತಿದ್ರೆ ನಿಮ್ಮ ಹೆಂಡತಿ ಪ್ರೆಗ್ನೆಂಟ್ ಅಂತ. ಅವಳಲ್ಲಿ ಒಂದು ಲಕ್ಷಣನಾದರೂ ಕಾಣಿಸ್ತಿತ್ತ ಪ್ರೆಗ್ನೆನ್ಸ್ ಲೇಡೀಸಲ್ಲಿ ಕಾಣಿಸೋದು? ಯಾರಾದರೂ ಪ್ರೆಗ್ನೆಂಟ್ಸ್ ಲೇಡೀಸು ಡ್ಯಾನ್ಸ್ ಮಾಡ್ತಾರಾ? ಓಡಾಡ್ಬೇಕಾದ್ರೆ ತುಂಬ ಹುಷಾರಿಂದ ಓಡಾಡ್ತಾರೆ. ಅಂಥದ್ರಲ್ಲಿ ಅಕ್ಕ ಡ್ಯಾನ್ಸ್ ಮಾಡಿದ್ದನ್ನ ನಾನು ನೋಡಿದ್ದೀನಿ. ಅತ್ತೆ ಅಜ್ಜಿ ಕೊಟ್ಟಿದ್ದು ಯಾವುದೇ ಒಂದು ಕಷಾಯ ಏನನ್ನ ಕೂಡ ಅವಳು ತೊಗೊಂಡೆಲ್ಲ ಡಸ್ಟ್ಬಿನ್ಗೆ ಹಾಕ್ತಿದ್ಲು. ನೀವು ಕೊಟ್ಟಿದ್ದ ಹುಳಿ ಹಣ್ಣು ಹುಣಸೆ ಹಣ್ಣನ್ನು ಕೂಡ ತೊಗೋತಿರ್ಲಿಲ್ಲ, ಡಸ್ಟ್ಬಿನ್ಗೆ ಹಾಕ್ತಿದ್ಲು. ಇದೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ? ಅಂತಿದ್ರೆ ಏನೇ ಮಾತಾಡ್ತಿದ್ಯಾ? ಅದು ಯಾವುದೂ ಕೂಡ ನನಗೆ ಸೇರ್ತಿರ್ಲಿಲ್ಲ, ಹಾಗಂದು ಮಾತ್ರಕ್ಕೆ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ತಿದ್ಯಾ? ನೀನು ಅವತ್ತು ಬಂದು ನನ್ನನ್ನು ಪಪಾಯ ಹಣ್ಣನ್ನು ತಿನ್ಸೋಕೆ ಬಂದಾಗಲೇ ನಾನು ಎಚ್ಚೆತ್ಕೋಬೇಕಿತ್ತು. ನೀನಂಥ ಪಾಪಿನ ನಂಬಿ ನೀನು ಕೊಡೋ ಮಾತ್ರನೆಲ್ಲ ನುಂಗಿ ಇವತ್ತು ನನ್ನ ಮಗುನೇ ಕಳ್ಕೊಂಬಿಟ್ಟೆ ನಾನು ಅಂತ ಹೇಳ್ತಿದ್ದಾರೆ. ಆ ಕಡೆ ಮಾನ್ಯತಾ ಮತ್ತು ಮಂಜುರಿ ಇಬ್ಬರು ಕೂಡ ತಮ್ಮ ಪ್ಲ್ಯಾನ್ ವರ್ಕೌಟ್ ಆಗತ್ತೆ, ಯಶಸ್ವಿ ಆಗತ್ತೆ. ವೈಶಾಖ ಇಲ್ಲಿ ಚಾರುನ ಮನೆಯಿಂದ ದಪ್ತಾಳೆ ಅಂತ ಹೇಳಿ ಸೆಲೆಬ್ರೇಟ್ ಮಾಡೋಕೆ ರೆಡಿ ಆಗಿದ್ರೆ, ಇಲ್ಲಿ ವೈಶಾಖನೇ ಚಾರು ಕೈಗೆ ಸಿಕ್ಬಿಟ್ಟಿದ್ದಾರೆ. ಈ ಕಡೆ ಚಾರು ಅಂತೂ ಏನು ನಿನ್ನ ಆಟ ಯಾವುದು ಕೂಡ ನನ್ನ ಮುಂದೆ ನಡೆಯೋದಿಲ್ಲ. ಹೌದಾ? ನಿಜ ಹೇಳ. ಸರಿ, ನೀನು ಯಾಕೆ ಇಷ್ಟು ಆರಾಮಾಗಿ ನಿಂತಿದ್ಯಾ? ಯಾರಾದರೂ ಮಗು ಸತ್ತು ಹೋಗಿದ್ರೆ ಅವರನ್ನು ನಾವು ಬಾಣಂತಿನ ಹಾರೈಕೆ ಮಾಡಿದಾಗೆ ಹಾರೈಕೆ ಮಾಡಬೇಕು. ಆದರೆ ನೀನು ಹೇಗಿದೆಯಾ? ಆರಾಮಾಗಿದೆಯಾ? ಎಷ್ಟು ನೋವಾಗ್ತಿರುತ್ತೆ ಅಂತ ಗೊತ್ತಿದೆಯಾ? ಬಟ್ ನೀನು ನಿಜವಾಗ್ಲೂ ಮಗು ಸತ್ತಿದ್ರೆ ನೀನು ಈ ರೀತಿ ನಿಲ್ಲೋಕ್ಕಾಗ್ತಿತ್ತ ಅಂತಿದ್ರೆ ಏನು ಮಾತಾಡ್ತಿದ್ಯಾ ನೀನು? ನಾನು ಯಾಕೆ ಈ ರೀತಿ ನಿಂತಿದ್ದೇನೆ ಗೊತ್ತಾ? ನನ್ನ ಮಗು ಕೊಂದಿದ್ದು ನೀನು ಪಾಪಿ, ಯಾಕೆ ಈ ರೀತಿ ಮಾಡಿದೆ ಅಂತ ನಿನ್ನ ಪ್ರಶ್ನೆ ಮಾಡೋದಕ್ಕೆ, ನಿನ್ನ ಕೆನ್ನೆಗೆ ಬಾರಿಸೋದಕ್ಕೆ ಅಂತ ಹೇಳಿ ಹೊಡೆಯೋಕೆ ಮುಂದಾಗ್ತಿದ್ರೆ, ಈ ಕಡೆ ಕೈ ಹಿಡ್ಕೊಂಡು ಏನು ಆಟ ಆಡ್ತಿದ್ಯಾ? ನಿನ್ನ ಆಟ ಯಾವುದು ಕೂಡ ನನ್ನ ಹತ್ರ ನಡೆಯೋದಿಲ್ಲ. ನಿನ್ನ ಮುಖವಾಡನ ಎಲ್ಲರ ಮುಂದೆ ಕಳ್ಚಿಟ್ಟೇ ಇಡ್ತೀನಿ, ನೀನೇ ಅವಕಾಶ ಮಾಡಿಕೊಟ್ಟಿದ್ಯಾ ಅಂತ ಹೇಳ್ತಿದ್ದಾಗೆ ಅಮೆಝಾನಿಂದ ಒಂದು ಪ್ರಾಡಕ್ಟ್ ಬರುತ್ತೆ. ಅದನ್ನು ನೋಡ್ತಿದ್ದಾಗೆ ವೈಶ್ವಾಕಕ್ಕೆ ಬಂದಿರುತ್ತೆ. ಓಪನ್ ಮಾಡಿ ನೋಡಿದ್ರೆ ಅದು ಒಂದು ಪಿಲ್ಲು ಆಗಿರುತ್ತೆ. ಏನಿದು ಅಂತ ಕೇಳ್ತಿದ್ರೆ, ಏನಂತ ಕೇಳ್ತಿದ್ರಲ್ಲ ಅತ್ತ, ಅದು ಏನು ಅಂತ ಗೊತ್ತಾ? ಪ್ರೆಗ್ನೆನ್ಸ್ ಆಗದೆ ಇರೋರು ಪ್ರೆಗ್ನೆನ್ಸಿ ಥರ ಕಾಣಿಸ್ಲಿ, ಪ್ರೆಗ್ನೆಂಟ್ ಲೇಡೀಸ್ ಥರ ಅಂತ ಹೊಟ್ಟೆಗೆ ಹಾಕೊಳ್ಳೋದು. ಫಿಲಿಮ್ ಸೀರಿಯಲ್ಸ್ನಲ್ಲೆಲ್ಲ ಇದನ್ನೇ ಯೂಸ್ ಮಾಡೋದು. ಅಜ್ಜಿ ಯಾವತ್ತು ಈ ವೈಶ್ವಾಕಗೆ ಹೊಟ್ಟೆನೇ ಕಾಣಿಸ್ತಿಲ್ಲ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ಇದನ್ನು ತರಿಸ್ಕೊಂಡಿದ್ದಾಳೆ ನಾಟಕ ಮಾಡೋದಕ್ಕೆ ಅಂತ ಹೇಳ್ತಿದ್ದಾಗ, ಇದು ಯಾಕಪ್ಪ ಬಂತು ಈಗಲೇ ಬರಬೇಕಾ? ನನ್ನನ್ನು ಬೀಳಿಸ್ತಲ್ಲ, ಏನಪ್ಪ ಮಾಡೋದು ಅಂತಿದ್ರೆ ಹೇಳಮ್ಮ ಇದೇನು ಅಂತ ಕೇಳ್ತಿದ್ದಾರೆ. ಈ ಕಡೆ ಇಲ್ಲ ಅತ್ತೆ ನನಗೆ ಗೊತ್ತಿಲ್ಲ, ಇದನ್ನೆಲ್ಲ ಚಾರುನೇ ಮಾಡಿರೋದು, ಅವಳೇ ತರಿಸಿರೋದು ಅಂತಿದ್ರೆ ನಾನು ಯಾಕೆ ತರಿಸ್ಲಿ? ಏನಿದೆ ನನ್ನ ಹತ್ರ ಸಾಕ್ಷಿ ನಾನು ತರಿಸಿದ್ದೀನಿ ಅಂತ ಹೇಳೋದಕ್ಕೆ
ಮಾಡೋಕ್ಕೆ ಅಂತಿದ್ದಾಗಿ ಯಾಕೆ ಅಲ್ಲಿದೆ ನಂಬರ್ನ ನೋಡು ಗೊತ್ತಾಗುತ್ತೆ ಅಲ್ಲಿರೋದು ನಿನ್ನ ನಂಬರೇ ಅಲ್ಲೇ ಗೊತ್ತಾಗುತ್ತಲ್ವ ನೀನೇ ತರಿಸಿರೋದು ಅಂತ ಹೇಳ್ತಿದ್ದಾಗೆ ಈ ಕಡೆ ಎಲ್ರಿಗೂ ಕೂಡ ಮತ್ತೆ ಶಾಕ್ ಆಗುತ್ತೆ. ಹೋ ನೀನು ನಾಟಕದಲ್ಲಿ ಎಲ್ಲರನ್ನ ಕೂಡ ನಂಬಿಸೋ ರೀತಿ ಮಾಡ್ತಿದ್ಯಾ, ಹಾಗಂದು ಮಾತ್ರಕ್ಕೆ ನಿನ್ನ ಬಣ್ಣನ ಬಟಾಬೈಲ್ ಮಾಡದೆ ಇರೋದಿಲ್ಲ. ನಾನು ಡಾಕ್ಟರ್ನ ಕರೆಸಿ ಚೆಕ್ ಮಾಡಿಸಿದ್ದೇನೆ. ಅವತ್ತು ನೀನು ಪ್ರೆಗ್ನೆಂಟ್ ಅಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಅದೇ ಡಾಕ್ಟರ್ನ ಕರೆದ್ರೆ ಅವರೇ ಹೇಳ್ತಾರೆ ನೀನು ಪ್ರೆಗ್ನೆಂಟ್ ಆಗಿದ್ಯೋ ಇಲ್ವೋ ಅಂತ ಹೇಳಿ ತನ್ನ ಡಾಕ್ಟರ್ಗೆ ಕಾಲ್ ಮಾಡ್ತಾಳೆ ಇಲ್ಲಿ ಚಾರು. ಆ ಡಾಕ್ಟರ್ ಕೂಡ ಬರ್ತಾರೆ. ಡಾಕ್ಟರ್ ಬರ್ತಿದ್ದಾಗೆ ಹೇಳಿ, ಡಾಕ್ಟರ್ ಅವತ್ತು ನೀವು ಬಂದು ಚೆಕಪ್ ಮಾಡಿದಿರಿ ಅಲ್ವಾ, ವೈಶ್ವಾಕ ಪ್ರೆಗ್ನೆಂಟ್ ಅಲ್ಲ, ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ, ಬೇರೆ ಏನೋ ರೀಸನ್ ಇರಬಹುದು ಅಂತ ಅನ್ಸುತ್ತೆ, ನೀವು ಅವಳ ಜೊತೆ ಕೂರಂಕುಷವಾಗಿ ಪರಿಶೀಲನೆ ಮಾಡಿ ಮಾತನಾಡಿ ಅಂತ ಇವಾಗ ಹೇಳಿ ಡಾಕ್ಟರ್ ಅವಳು ಪ್ರೆಗ್ನೆಂಟ್ ಅಲ್ಲ ಆಗಿತ್ತಿಲ್ಲ ಅಂತ ಹೇಳ್ತಿದ್ದಾಗೆ ನಾನು ಇಲ್ಲಿ ಹೇಳಿದೆ ಆಕೆ ಪ್ರೆಗ್ನೆಂಟ್ ಅಲ್ಲ ಅಂತ, ತುಂಬ ಸುಸ್ತಾಗಿದೆ ಅಂತ ಅನ್ಸುತ್ತೆ. ಯಾಕಂದರೆ ನಾವು ಏನೇ ತಗೋತಿದ್ರು ಅದು ಮಗುಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಪ್ರೆಗ್ನೆನ್ಸಿ ಲೇಡೀಸ್ ಸುಸ್ತಾಗಿರ್ತಾರೆ, ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಫುಡ್ ಕೊಡಿ, ಹಾಗಾಗಿ ಹಾಸ್ಪಿಟಲ್ಗೂ ಕೂಡ ಕರ್ಕೊಂಡು ಬಂದು ಒಮ್ಮೆ ತೋರಿಸಿ ಅಂತ ಹೇಳಿದ್ದೆ ಹೊರತು ನಾನು ಎಲ್ಲೂ ಕೂಡ ಆಕೆ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳೇ ಇಲ್ವಲ್ಲ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಶಾಕ್ ಆಗುತ್ತೆ. ಈ ಕಡೆ ದೊಡ್ಡ ಶಾಕು ಚಾರುಗಾಗುತ್ತೆ. ಏನು ಹೇಳ್ತಿದ್ರ ಡಾಕ್ಟರ್, ನೀವೇ ಹೇಳಿದ್ರಲ್ವಾ ಅವತ್ತು ಅಕ್ಕ ಪ್ರೆಗ್ನೆಂಟ್ ಅಲ್ಲ ನಾಟಕ ಮಾಡ್ತಿದ್ದಾರೆ, ಮೊದಲು ಅವಳನ್ನ ಕೇಳಿ ಯಾಕೆ ಆ ರೀತಿ ಮಾಡ್ತಿದ್ರ ಅಂತ, ಆದರೆ ಇವತ್ತು ನೋಡಿದ್ರೆ ಉಲ್ಟಾ ಹೊಡಿತಿದ್ರಲ್ಲ, ಯಾಕೆ ಡಾಕ್ಟರ್ ಉಲ್ಟಾ ಹೊಡಿತಿದ್ರ ಅಂದಾಗ ನಾನು ಕರೆಕ್ಟಾಗಿ ಹೇಳ್ತಿದ್ದೇನೆ, ನಾನು ಯಾಕೆ ಸುಳ್ಳು ಹೇಳಿ, ನಾನು ನಿಜವಾಗ್ಲೂ ಹೇಳ್ತಿದ್ದೇನೆ ಈಕೆ ಪ್ರೆಗ್ನೆಂಟ್ ಆಗಿದ್ರು ಅಂತ ಹೇಳ್ತಾರೆ. ಏನು ಈ ರೀತಿ ನೀವು ನಮ್ಮ ಡಾಕ್ಟರ್ ಆಗಿ ಫ್ಯಾಮಿಲಿ ಡಾಕ್ಟರ್ ಆಗಿ ಈ ರೀತಿ ಮಾತನಾಡೋದಾ ಅಂತ ಚಾರು ಕೇಳ್ತಿದ್ರೆ, ಫ್ಯಾಮಿಲಿ ಡಾಕ್ಟರ್ ಆಗಿದ್ದು ಮಾತ್ರಕ್ಕೆ ನೀವು ಹೇಳಿದಾಗೆಲ್ಲ ಕೇಳಬೇಕು, ವೈಶ್ವಕ ಪ್ರೆಗ್ನೆಂಟ್ ಆಗಿದ್ರು ಕೂಡ ಈಕೆ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳಬೇಕಾ ನಾನು, ಅದೇ ಹೇಗೆ ಹೇಳೋಕ್ಕಾಗುತ್ತೆ ಚಾರು, ಆಕೆ ಪ್ರೆಗ್ನೆಂಟ್ ಇದ್ದಾಳೆ, ನಾನು ಪ್ರೆಗ್ನೆಂಟ್ ಅಂತಾನೆ ಹೇಳ್ತಿದ್ದೀನಿ ಅಂತಿದ್ದಾಗೆ ಈ ಕಡೆ ಚಾರುಗೆ ಸಿಟ್ಟು ಜಾಸ್ತಿ ಆಗಿಬಿಡುತ್ತೆ. ಏನು ಎಷ್ಟು ದುಡ್ಡು ಕೊಟ್ಲು ಅವಳು, ದುಡ್ಡಿಗೆ ಮಾರ್ಕೊಂಬಿಟ್ಟ, ಡಾಕ್ಟರ್ ಪ್ರೊಫೆಷನಲ್ಲಿ ಇದ್ಕೊಂಡು ಈ ರೀತಿ ಮಾಡೋದಕ್ಕೆ ಹೇಗ್ರಿ ನಿಮಗೆ ಮನ್ಸು ಬರುತ್ತೆ, ನಾಚಿಕೆ ಆಗಲ್ವಾ ನಿಮಗೆ, ಹೇಗೆ ಮಾಡಿದ್ರಿ ನೀವು, ದುಡ್ಡು ಎಷ್ಟಕ್ಕೆ ಡೀಲ್ ಮಾಡ್ಕೊಂಡ್ರಿ, ಎಷ್ಟಕ್ಕೆ ಮಾರ್ಕೊಂಡ್ರಿ ನಿಮ್ಮನ್ನು ನೀವು ಅಂತ ಹೇಳಿ ಹೊಡೆಯೋಕೆ ಮುಂದಾಗ್ಬಿಡ್ತಾಳೆ ಚಾರು, ಕೈಯನ್ನು ಎತ್ತು ಬಿಡ್ತಾಳೆ. ಇನ್ನೇನೋ ಹೊಡೆದೇ ಬಿಡಬೇಕು ಚಾರು, ಅಷ್ಟರಲ್ಲಿ ರಾಮಾಚಾರಿ ಬಂದಿದ್ದೆ ತಡೆದು ಬಿಡ್ತಾನೆ. ಮನೆಯವ್ರಿಗೆಲ್ಲ ತಲೆ ಕೆಟ್ಟು ಹೋಗಿದೆ. ಈ ಕಡೆ ವೈಶ್ವಾಕ ನಂಬೋದಾ, ಈ ಕಡೆ ಚಾರುನ ನಂಬೋದಾ, ಡಾಕ್ಟರ್ನ ನಂಬೋದಾ, ಏನಪ್ಪ ಮಾಡೋದು. ಚಾರು ಡಾಕ್ಟರೇ ಬಂದು ಈ ರೀತಿ ವೈಶ್ವಾಕ ಪರ ಮಾತಾಡ್ತಾರೆ ಅಂದರೆ ಇಲ್ಲಿ ವೈಶ್ವಾಕ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಅನಿಸುತ್ತೆ. ಮತ್ತೊಂದು ಕಡೆ ಈ ಕಡೆ ಚಾರು ಈ ಮನೆಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ, ಯಾಕೆ ಸುಳ್ಳು ಹೇಳ್ಬೋದು ಅಂತ ಕೂಡ ಅನ್ನಿಸ್ತದೆ. ಈ ಕಡೆ ಚಾರು ಅಂತೂ ಹಿಗ್ಗಾಮುಗ್ಗ ಡಾಕ್ಟರ್ನ ತರಾಟೆಗೆ ತಗೋತಿದ್ದಾರೆ. ಏನು ಹೇಳಿ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ, ಸುಳ್ಳು ಹೇಳ್ತಿದ್ರ, ಈ ರೀತಿ ನಿಮ್ಮ ಪ್ರೊಫೆಷನ್ಗೆ ಮಾಡೋದು ತಪ್ಪು ಅಂತ ಹೇಳ್ತಿದ್ರೆ, ಈ ಕಡೆ ಡಾಕ್ಟರ್ ಮಾತ್ರ ತಾವು ಅಂದಿದ್ದೇ ನಿಜ ಅಂತ ಸಾಧಿಸ್ತಿದ್ದಾರೆ. ಈ ಕಡೆ ವೈಶ್ವಾಕ ಅಂತೂ ನಗೆಯನ್ನು ಬೀಳ್ತಾ ತನ್ನ ಕೆಲಸ ಆಯಿತು ಅಂತ ಅನ್ಕೋತಿದ್ದಾಳೆ. ಹಾಗಿದ್ರೆ ಹೇಗಪ್ಪ ಸಾಧ್ಯ ಇದೆಲ್ಲ, ಮಾನ್ಯತಾನೇ ಇದನ್ನೆಲ್ಲ ಮಾಡಿಬಿಡ್ತಾರೆ, ದುಡ್ಡಿಗೆ ಡೀಲ್ ಮಾಡ್ಕೊಂಡ್ರ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿದ್ರ, ಏನಾಗಿದೆ ಅನ್ನೋದನ್ನ ತಿಳ್ಕೊಬೇಕಾಗಿದೆ. ಜೊತೆಗೆ ಇಲ್ಲಿ ಚಾರು ಈಕೆ ಪ್ರೆಗ್ನೆಂಟ್ ಅಲ್ಲ ಅನ್ನೋದನ್ನ ಸಕ್ಸಸ್ಫುಲ್ ಆಗಿ ಮನೆಯವರು ಮುಂದೆ ತಿಳಿಸ್ತಾಳೆ, ಇಲ್ವಾ ಅವಳ ಮುಖವಾಡನ ಬಯಲು ಮಾಡೋದ್ರಲ್ಲಿ ಸೋಲ್ತಾಳೆ ಗೆಲ್ತಾಳೆ. ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.